ಸ್ನೇಹಿತರೆ, ನೇಪಾಳ ಜಲಪ್ರಳಯದ ಎದೆ ನಡಗಿಸುವ ವಿಡಿಯೋಗಳನ್ನ ನೀವೆಲ್ಲ ನೋಡಿರಬಹುದು. ಇಂಥದ್ದೇ ಅಪಾಯ ಈಗ ಭಾರತಕ್ಕೂ ಕೂಡ ಕಾಡ್ತಾ ಇದೆ. ಹಾಗಂತ ಇದು ಪ್ರಕೃತಿಯಿಂದ ಎದುರಾಗುವ ಅಪಾಯ ಅಲ್ಲ. ಭಾರತಕ್ಕೆ ಇಂಥದ್ದೊಂದು ಅಪಾಯ ತಂದಿಟ್ಟಿದ್ದು ಚೀನಾ. ಹೌದು, ಭಾರತದ ಗಡಿಯಿಂದ ಕೇವಲ ಕೆಲವು ಕಿಲೋಮೀಟರ್ ದೂರದಲ್ಲೇ ಚೀನಾ ಭಾರತದ ವಿರುದ್ಧದ ಅತ್ಯಂತ ವಿನಾಶಕಾರಿ ಅಸ್ತ್ರವೊಂದನ್ನ ರೆಡಿ ಮಾಡ್ತಾ ಇದೆ. ಈ ಅಸ್ತ್ರ ಮಿಸೈಲ್ ಅಲ್ಲ, ನ್ಯೂಕ್ಲಿಯರ್ ಬಾಂಬ್ ಕೂಡ ಅಲ್ಲ. ಇದು ಚೀನಾ ಅತ್ಯಂತ ರಹಸ್ಯವಾಗಿ ನಿರ್ಮಿಸ್ತಾ ಇರುವ ಜಗತ್ತಿನ ಅತಿ ದೊಡ್ಡ ರಾಕ್ಷಸ ಅಣೆಕಟ್ಟು. ಇದನ್ನೇ ಜಿಯೋ ಪಾಲಿಟಿಕಲ್ ತಜ್ಞರು ಭಾರತದ ಪಾಲಿನ ಟಿಕ್ಕಿಂಗ್ ವಾಟರ್ ಬಾಂಬ್ ಅಂತ ಕರಿತಾ ಇದ್ದಾರೆ. ಈ ಅಣೆಕಟ್ಟು ಒಂದು ವೇಳೆ ಸ್ಫೋಟಗೊಂಡು ಬಿಟ್ಟರೆ ನೇಪಾಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಬಂತೋ ಅದೇ ರೀತಿ ಈಶಾನ್ಯ ಭಾರತ ಕೂಡ ಕ್ಷಣದಲ್ಲೇ ಮುಳುಗುತ್ತೆ. ಅಷ್ಟಕ್ಕೂ ಚೀನಾ ಯಾಕೆ ಈ ರೀತಿ ಮಾಡ್ತಾ ಇದೆ? ನೇಪಾಳದಲ್ಲಿ ನಡೆದ ಭೀಕರ ಜಲಪ್ರಳಯದ ಹಿಂದೆ ಚೀನಾದ ಅಸಲಿ ಆಟ ಏನಿತ್ತು? ಒಂದ್ ವೇಳೆ ಚೀನಾದ ರಾಕ್ಷಸ ಅಣೆಕಟ್ಟು ಏನಾದ್ರೂ ಸ್ಫೋಟಗೊಂಡ್ರೆ ನಮ್ಮ ಭಾರತದ ಪರಿಸ್ಥಿತಿ ಏನಾಗುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವಂತೆ ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿ ನಿಸರ್ಗದ ಭೀಕರ ನರ್ತನ ನಡೆದಿದೆ. ಟಿಬೆಟ್ನ ಎತ್ತರದ ಪರ್ವತ ಪ್ರದೇಶದಲ್ಲಿ ಹಠಾತ್ ಆಗಿ ಹಿಮ ನದಿ ಕುಸಿತ ಅಥವಾ ಗ್ಲೇಸಿಯಾರ್ ಕೊಲ್ಯಾಪ್ಸ್ ಆಗಿದೆ. ಸುಮಾರು 2000 ಅಡಿ ಅಗಲದ ಬೃಹತ್ ಮಂಜುಗಡ್ಡೆಯ ತುಂಡು ಗ್ಲೇಸಿಯರ್ನಿಂದ ಕತ್ತರಿಸಿ ಬಿದ್ದಿದೆ. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಸಮುದ್ರ ಮಟ್ಟದಿಂದ ಸುಮಾರು 2000 ಮೀಟರ್ ಎತ್ತರದಿಂದ ಕೆಸರು, ಕಲ್ಲು ಮತ್ತು ಮಂಜುಗಡ್ಡೆ ತುಂಬಿದ ಭೀಕರ ಜಲಪ್ರವಾಹ ನುಗ್ಗಿ ಬಂತು. ನೇಪಾಳದ ಭೋತೆ ಕೋಶಿ ಮತ್ತು ತ್ರಿಶೂಲಿ ನದಿ ವ್ಯವಸ್ಥೆಗಳಲ್ಲಿ ಹಠಾತ್ ಪ್ರವಾಹ ಉಂಟಾಯಿತು. ಕೇವಲ ಕೆಲವೇ ಗಂಟೆಗಳಲ್ಲಿ 100ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮತ್ತು 750ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಅತ್ಯಂತ ನೋವಿನ ಸಂಗತಿ ಅಂದ್ರೆ ನಾಪತ್ತೆಯಾದವರಲ್ಲಿ ಭಾರತದ 100ಕ್ಕೂ ಹೆಚ್ಚು ಕೈಲಾಸ ಮಾನಸ ಸರೋವರ ಯಾತ್ರಿಗಳು ಕೂಡ ಸೇರಿದ್ದಾರೆ. ಆದ್ರೆ ಇಲ್ಲಿ ಯೋಚಿಸಬೇಕಾದ ವಿಷಯ ಏನಂದ್ರೆ, ಕೇವಲ ಒಂದು ಹಿಮ ಕುಸಿತದಿಂದ ಇಷ್ಟೊಂದು ದೊಡ್ಡ ವಿನಾಶ ಸಂಭವಿಸಿದ್ರೆ ಇನ್ನು ಅದೇ ಹಿಮಾಲಯದ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಚೀನಾ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟನ್ನ ಕಟ್ಟಿದ್ರೆ ಏನಾಗಬಹುದು? ಹೌದು, ತಜ್ಞರು ಹೇಳ್ತಾ ಇರೋದು ಇದನ್ನೇ. ನೇಪಾಳದ ಈ ದುರಂತ ಚೀನಾದ ಮಹಾಯೋಜನೆಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಚೀನಾ ಟಿಬೆಟ್ನ ದಕ್ಷಿಣ ಭಾಗದಲ್ಲಿರುವ ಮೆಡಾಗ್ ಜಿಲ್ಲೆಯಲ್ಲಿ ಒಂದು ಬೃಹತ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ನಿರ್ಮಾಣ ಮಾಡ್ತಾ ಇದೆ. ಸ್ನೇಹಿತರೆ, ಈ ಅಣೆಕಟ್ಟಿನ ಸಾಮರ್ಥ್ಯ ಎಷ್ಟು ಗೊತ್ತಾ? ಕೇಳಿದ್ರೆ ನಿಮ್ಮ ತಲೆ ತಿರುಗೋದು ಖಂಡಿತ. 60,000 ಮೆಗಾವ್ಯಾಟ್. ಸ್ವಲ್ಪ ಹೋಲಿಕೆ ಮಾಡಿ ನೋಡೋಣ. ಸದ್ಯ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಚೀನಾದಲ್ಲೇ ಇರುವ 3 ಜಾರ್ಜಸ್ ಡ್ಯಾಮ್. ಆದ್ರೆ ಚೀನಾ ಈಗ ಕಟ್ತಾ ಇರುವ ಈ ಮೆಡಾಗ್ ಅಣೆಕಟ್ಟು 3 ಜಾರ್ಜಸ್ ಅಣೆಕಟ್ಟಿಗಿಂತಲೂ ಸುಮಾರು 3 ಪಟ್ಟು ಹೆಚ್ಚು ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಇದರ ಒಟ್ಟು ಅಂದಾಜು ವೆಚ್ಚ ಬರೋಬ್ಬರಿ $167 ಬಿಲಿಯನ್. ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ 1,00,000 ಕೋಟಿಗೂ ಅಧಿಕ. ಇಷ್ಟೊಂದು ಹಣ ಹಾಕಿ ಚೀನಾ ಇದನ್ನ ಎಲ್ಲಿ ಕಟ್ತಾ ಇದೆ ಗೊತ್ತಾ? ಟಿಬೆಟ್ನಲ್ಲಿ ಹರಿಯುವ ಯಾರ್ಲೋಂಗ್ ತಾಂಗ್ಬೋ ನದಿಯ ಮೇಲೆ. ಈ ನದಿ ಟಿಬೆಟ್ನಿಂದ ಹರಿದು ಭಾರತದ ಅರುಣಾಚಲ ಪ್ರದೇಶಕ್ಕೆ ಬಂದಾಗ ಇದಕ್ಕೆ ಸಿಯಾಂಗ್ ಅಂತಾರೆ. ಅದೇ ನದಿ ಅಸ್ಸಾಂಗೆ ಬಂದಾಗ ಅದಕ್ಕೆ ಬ್ರಹ್ಮಪುತ್ರ ಅಂತ ಕರೀತಾರೆ. ಈ ನದಿ ಟಿಬೆಟ್ನ ನಾಮ್ಚಾ ಬಾರ್ವಾ ಪರ್ವತದ ಸುತ್ತಲೂ ಒಂದು ಬೃಹತ್ ಯೂ ಟರ್ನ್ ತೆಗೆದುಕೊಳ್ಳುತ್ತೆ. ಅಲ್ಲಿ ಅತ್ಯಂತ ಆಳವಾದ ಕಣಿವೆ ಇದೆ. ನದಿ ಅಲ್ಲಿ ಅತ್ಯಂತ ವೇಗವಾಗಿ ಕೆಳಗೆ ಇಳಿಯುತ್ತೆ. ಚೀನಾ ಇದೇ ಜಾಗವನ್ನ ಆಯ್ದುಕೊಂಡು ಅಲ್ಲಿ 5 ಕ್ಯಾಸ್ಕೇಡಿಂಗ್ ಹೈಡ್ರೋ ಪವರ್ ಸ್ಟೇಷನ್ ಗಳನ್ನ ನಿರ್ಮಿಸಲು ಪ್ಲಾನ್ ಮಾಡಿದೆ. ಚೀನಾ ಈ ಪ್ರಾಜೆಕ್ಟ್ ಅನ್ನ 2033ರ ಹೊತ್ತಿಗೆ ಪೂರ್ಣಗೊಳಿಸಿ ಕಾರ್ಯಾರಂಭ ಮಾಡಲು ನಿರ್ಧಾರ ಮಾಡಿದೆ. ಆದರೆ ಭಾರತ ಮತ್ತು ಬಾಂಗ್ಲಾದೇಶದ ಜನರ ನಿದ್ದೆಗೆಡಿಸಿರೋದು ಇದೇ ಜಾಗದ ಭೌಗೋಳಿಕ ಪರಿಸ್ಥಿತಿ. ಹಿಮಾಲಯ ಅನ್ನೋದು ಜಗತ್ತಿನ ಅತ್ಯಂತ ತಾರುಣ್ಯದ ಮತ್ತು ನಿರಂತರವಾಗಿ ಬೆಳೆಯುತ್ತಿರುವ ಪರ್ವತ ಶ್ರೇಣಿ. ಇದು ಅತ್ಯಂತ ಅಪಾಯಕಾರಿ ಭೂಕಂಪನ ವಲಯದಲ್ಲಿದೆ. ಭಾರತದ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ಗಳು ನಿರಂತರವಾಗಿ ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇರೋದ್ರಿಂದ ಇಲ್ಲಿ ಯಾವುದೇ ಸಮಯದಲ್ಲಿ ಭೀಕರ ಭೂಕಂಪ ಸಂಭವಿಸಬಹುದು. ಕಳೆದ ಜುಲೈನಲ್ಲಿ ಚೀನಾದ ಸರ್ಕಾರಿ ಭೂವೈಜ್ಞಾನಿಕ ಸಮೀಕ್ಷೆಯ ವಿಜ್ಞಾನಿಗಳೇ ಒಂದು ಅಧ್ಯಯನ ವರದಿಯನ್ನ ಪ್ರಕಟಿಸಿದ್ದರು. ಅದರಲ್ಲಿ ಅವರು ಏನ್ ಹೇಳಿದ್ದಾರೆ ಗೊತ್ತಾ? ಈ ಪ್ರಸ್ತಾವಿತ ಮೆಡಾಗ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ನೇರವಾಗಿ ಒಂದು ಸಕ್ರಿಯ ಭೂಕಂಪನ ರೇಖೆಯ ಮೇಲೆ, ಅಂದ್ರೆ ಫೈಜಾನ್ ಫಾಲ್ಟ್ ಮೇಲೆಯೇ ಸ್ಥಾಪನೆಯಾಗ್ತಾ ಇದೆ. ಯೋಚನೆ ಮಾಡಿ ನೋಡಿ ಸ್ನೇಹಿತರೆ,
ಚೀನಾದ ವಿಜ್ಞಾನಿಗಳಿಗೆ ಈ ಅಪಾಯ ಗೊತ್ತಿದ್ದರೂ ಚೀನಾ ಸರ್ಕಾರ ಈ ಯೋಜನೆಯನ್ನ ನಿಲ್ಲಿಸ್ತಾ ಇಲ್ಲ. ಪ್ರಖ್ಯಾತ ಜಿಯೋಪೊಲಿಟಿಕಲ್ ತಜ್ಞರಾದ ಬ್ರಹ್ಮ ಚೆಲಾನಿ ಅವರು ಹೇಳುವ ಪ್ರಕಾರ ಇದು ಜಲಬಾಂಬ್ ಅಲ್ಲದೆ ಮತ್ತೇನು, ಇದು ಈಶಾನ್ಯ ಭಾರತ ಮತ್ತು ಬಾಂಗ್ಲಾದೇಶವನ್ನ ಸಂಪೂರ್ಣವಾಗಿ ಮುಳುಗಿಸುವ ಶಕ್ತಿ ಹೊಂದಿದೆ. ಇನ್ನು ನೇಪಾಳದಲ್ಲಿ ಇತ್ತೀಚೆಗೆ ಹಿಮ ನದಿ ಕುಸಿದು ಭೀಕರ ಪ್ರವಾಹ ಬಂದಾಗ ನದಿಯ ಮೇಲ್ಭಾಗದಲ್ಲಿದ್ದ ಚೀನಾದ ಅಧಿಕಾರಿಗಳಿಗೆ ಇದರ ಸಂಪೂರ್ಣ ಮಾಹಿತಿ ಇತ್ತು. ಆದರೆ ಚೀನಾ ನೇಪಾಳಕ್ಕೆ ಯಾವುದೇ ಮುನ್ನೆಚ್ಚರಿಕೆಯನ್ನ ನೀಡಲೇ ಇಲ್ಲ. ನೇಪಾಳದಂತಹ ಮಿತ್ರ ದೇಶಕ್ಕೆ ಚೀನಾ ಮುನ್ನೆಚ್ಚರಿಕೆ ನೀಡಲಿಲ್ಲ ಅಂದ್ರೆ ಇನ್ನು ಭಾರತಕ್ಕೆ ಕೊಡುತ್ತಾ? ಭಾರತ ಮತ್ತು ಚೀನಾ ನಡುವೆ ಯಾವುದೇ ಅಧಿಕೃತ ಜಲ ಹಂಚಿಕೆ ಒಪ್ಪಂದವೂ ಇಲ್ಲ. ಸ್ನೇಹಿತರೆ, ಚೀನಾ ಕೇವಲ ವಿದ್ಯುತ್ ತಯಾರಿಸಲು ಇಷ್ಟೊಂದು ಬೃಹತ್ ಅಣೆಕಟ್ಟು ಕಟ್ತಾ ಇದೆಯಾ? ಖಂಡಿತ ಇಲ್ಲ. ಇದರ ಹಿಂದೆ ದೊಡ್ಡ ರಾಜಕೀಯ ಮತ್ತು ಯುದ್ಧದ ತಂತ್ರಗಳಿವೆ. ಯಾರು ನದಿಯ ಮೇಲ್ಭಾಗವನ್ನ ನಿಯಂತ್ರಿಸ್ತಾರೋ ಅವರ ಕೈಯಲ್ಲಿ ನದಿಯ ಸಂಪೂರ್ಣ ನಿಯಂತ್ರಣವಿರುತ್ತೆ. ಚೀನಾ ಭಾರತದ ಮೇಲೆ ಈ ನದಿಯನ್ನ ಅಸ್ತ್ರವಾಗಿ ಬಳಸಲು ಬಯಸ್ತಾ ಇದೆ. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೆಮಾ ಖಂಡು ಅವರು 2025ರಲ್ಲೇ ಎಚ್ಚರಿಕೆ ನೀಡಿದ್ದರು. ನಮ್ಮ ಸಿಯಾಂಗ್ ಮತ್ತು ಬ್ರಹ್ಮಪುತ್ರ ನದಿಗಳ ಹರಿವನ್ನ ಚೀನಾ ನಿಯಂತ್ರಿಸಬಹುದು. ಇದು ನಮ್ಮ ಬುಡಕಟ್ಟು ಸಮುದಾಯಗಳ ಅಸ್ತಿತ್ವಕ್ಕೆ ದೊಡ್ಡ ಭೀತಿಯಾಗಿದೆ. ಇನ್ನು ಕೃತಕ ಪ್ರವಾಹ ಮತ್ತು ಬರಗಾಲ ಸೃಷ್ಟಿ. ಮಳೆಗಾಲದಲ್ಲಿ ಚೀನಾ ತನ್ನ ಅಣೆಕಟ್ಟಿನ ಗೇಟುಗಳನ್ನ ಒಮ್ಮೆಗೆ ತೆರೆದ್ರೆ ಇಡೀ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಜಲಾವೃತವಾಗುತ್ತೆ. ಅದೇ ರೀತಿ ಬೇಸಿಗೆಯಲ್ಲಿ ನೀರನ್ನ ತಡೆ ಹಿಡಿದ್ರೆ ನಮ್ಮ ಕೃಷಿ, ಮೀನುಗಾರಿಕೆ ಮತ್ತು ಕುಡಿಯುವ ನೀರಿಗೆ ತಾತ್ವಾರ ಉಂಟಾಗುತ್ತೆ. ಒಂದು ವೇಳೆ ಭಾರತ ಚೀನಾ ನಡುವೆ ಯುದ್ಧ ನಡೆದರೆ ಚೀನಾ ಈ ಅಣೆಕಟ್ಟಿನ ನೀರನ್ನ ಬಿಟ್ಟು ಕೃತಕ ಜಲಪ್ರಳಯ ಸೃಷ್ಟಿಸಬಹುದು. ಇದನ್ನ ನಾವು ಕಡೆಗಣಿಸುವಂತಿಲ್ಲ. ಸ್ನೇಹಿತರೆ, ಜಿಯೋಲಾಜಿಸ್ಟ್ಗಳು ಮತ್ತು ಕಾರ್ಯತಂತ್ರದ ತಜ್ಞರು ನೀಡುವ ಎಚ್ಚರಿಕೆ ಅತ್ಯಂತ ಭಯಾನಕವಾಗಿದೆ. 2033ರ ಹೊತ್ತಿಗೆ ಈ ಅಣೆಕಟ್ಟು ಪೂರ್ಣಗೊಂಡ್ರೆ ಹಿಮಾಲಯದಲ್ಲಿ ಸಂಭವಿಸುವ ಒಂದು ಪ್ರಬಲ ಭೂಕಂಪ ಇಡೀ ಚಿತ್ರಣವನ್ನೇ ಬದಲಾಯಿಸಬಹುದು. 2025ರಲ್ಲಿ ಮ್ಯಾನ್ಮಾರ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿತ್ತು. ಅದರ ಕಂಪನ ಬ್ಯಾಂಕಾಕ್ನವರೆಗೂ ತಲುಪಿತ್ತು. ಒಂದು ವೇಳೆ ಇಂಥದ್ದೇ ಭೂಕಂಪ ಮೆಡಾಕ್ ಬಳಿ ಸಂಭವಿಸಿದ್ರೆ ಆ 60,000 ಮೆಗಾವ್ಯಾಟ್ ಸಾಮರ್ಥ್ಯದ ಅಣೆಕಟ್ಟು ಒಡೆದು ಹೋದ್ರೆ ಲಕ್ಷಾಂತರ ಕ್ಯೂಸೆಕ್ ನೀರು ಕೇವಲ ಕೆಲವೇ ನಿಮಿಷಗಳಲ್ಲಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಮನ್ನ ನುಂಗಿ ನೀರು ಕುಡಿಯುತ್ತೆ. ಅಸ್ಸಾಂನ ಗುವಾಹಟಿ, ದಿಬ್ರುಗಢ್ನಂತಹ ಪ್ರಮುಖ ನಗರಗಳು ಇತಿಹಾಸದ ಪುಟ ಸೇರಬಹುದು. ಇದು ಕೇವಲ ಕಲ್ಪನೆಯಲ್ಲ, ವಿಜ್ಞಾನಿಗಳು ನೀಡಿರುವ ಮುನ್ನೆಚ್ಚರಿಕೆ. ಆದರೆ ಭಾರತ ಕೈಕಟ್ಟಿ ಕುಳಿತಿದ್ಯಾ? ಖಂಡಿತ ಇಲ್ಲ. ನಮ್ಮ ಭಾರತೀಯ ಸೇನೆ ಮತ್ತು ಭಾರತ ಸರ್ಕಾರ ಚೀನಾಗೆ ತಕ್ಕ ಪ್ರತ್ಯುತ್ತರ ನೀಡಲು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಹೌದು ಸ್ನೇಹಿತರೆ, ಚೀನಾದ ಈ ಜಲ ಬಾಂಬ್ಗೆ ಪ್ರತಿಯಾಗಿ ಭಾರತ ಅರುಣಾಚಲ ಪ್ರದೇಶದ ಸಿಯಾಂಗ್ ನದಿಯ ಮೇಲೆ ಬೃಹತ್ ಯೋಜನೆಯನ್ನ ಹಮ್ಮಿಕೊಂಡಿದೆ. ಅದೇ 11,000 ಮೆಗಾವ್ಯಾಟ್ ಸಾಮರ್ಥ್ಯದ ಸಿಯಾಂಗ್ ಅಪ್ಪರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಇದು ಕೇವಲ ವಿದ್ಯುತ್ ಉತ್ಪಾದಿಸುವ ಯೋಜನೆ ಮಾತ್ರವಲ್ಲ, ಇದು ಚೀನಾದ ನೀರನ್ನ ನಿಯಂತ್ರಿಸುವ ಒಂದು ಬೃಹತ್ ರಕ್ಷಣಾ ಕವಚ. ಒಂದು ವೇಳೆ ಚೀನಾ ಮೇಲ್ಭಾಗದಿಂದ ಹಠಾತ್ತಾಗಿ ಲಕ್ಷಾಂತರ ಲೀಟರ್ ನೀರನ್ನ ಬಿಟ್ರೆ ಈ ಭಾರತೀಯ ಜಲಾಶಯ ಆ ನೀರನ್ನ ತನ್ನೊಳಗೆ ಹೀರಿಕೊಂಡು ಪರಿಸ್ಥಿತಿಯನ್ನ ನಿಯಂತ್ರಿಸುತ್ತೆ. ಚೀನಾದ ಯಾವುದೇ ಜಲಕುತಂತ್ರ ನಮ್ಮ ದೇಶದ ಮೇಲೆ ನಡೆಯದಂತೆ ತಡೆಯಲು ಭಾರತ ಈ ರಕ್ಷಣಾ ಗೋಡೆಯನ್ನ ನಿರ್ಮಿಸ್ತಾ ಇದೆ. ನದಿಗಳು ಪ್ರಕೃತಿಯ ಕೊಡುಗೆ. ಅವು ಮನುಕುಲದ ಜೀವನಾಡಿಗಳಾಗಬೇಕೇ ಹೊರತು ಯುದ್ಧದ ಅಸ್ತ್ರಗಳಾಗಬಾರದು. ಚೀನಾ ಇದನ್ನ ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರಕೃತಿಯೇ ಚೀನಾಗೆ ತಕ್ಕ ಪಾಠ ಕಲಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ನೇಹಿತರೆ, ಚೀನಾದ ಈ ಅಪಾಯಕಾರಿ ನಡೆಯ ಬಗ್ಗೆ ಮತ್ತು ಭಾರತ ತೆಗೆದುಕೊಂಡಿರುವ ಈ ದಿಟ್ಟ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.